ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇಡ್ಲಿಗೆ ಹಿಟ್ಟೆಲ್ಲ ರೆಡಿ ಮಾಡಿಟ್ಟಿದ್ದೇನೆ ನೋಡಿ. ಇಡ್ಲಿ ಪಾತ್ರೆ ನೀರೆಲ್ಲ ಹಾಕಿ ಕಾಯಿಸ್ಕೊಳ್ತಾ ಇದ್ದೇನೆ. ಈಗ ಗ್ಲಾಸಿಗೆ ಇಡ್ಲಿ ಹಿಟ್ಟನ್ನು ಹೊಯ್ದೇನೆ ನೋಡಿ. ಗ್ಲಾಸಿಗೆ ಹೊಯ್ದಾದ ಮೇಲೆ ಒಂದು ಚಿಕ್ಕ ತೆಳುವಾದ ಬಟ್ಟಲಿಗೆ ಕೂಡ ಹೊಯ್ದಿದ್ದೇನೆ, ಯಾಕಂದರೆ ಸಾಕಾಗೋದಿಲ್ಲ ಎಲ್ಲರಿಗೆ. ಹಾಗೆ ಈಗ ಮುಚ್ಚಳ ಮುಚ್ಚುತ್ತೇನೆ. ಅದಾದ ಮೇಲೆ ನನಗೆ ಕೊತ್ತಂಬರಿ ಜೀರಿಗೆ ಹಾಕಿದ ನೀರು ರೆಡಿ ಮಾಡಬೇಕು. ಅದಕ್ಕೋಸ್ಕರ ಒಲೆಯಲ್ಲಿ ನೀರು ಇಟ್ಕೊಂಡಿದ್ದೇನೆ. ಅಷ್ಟು ಹಿಟ್ಟು ಉಳಿದಿದೆ, ಅದನ್ನು ಫ್ರಿಜ್ಜಲ್ಲಿ ಇಡ್ತೇನೆ, ನಾಳೆಗಾಯಿತು ನೋಡಿ. ಎಷ್ಟು ಹಿಟ್ಟು ಉಳಿದಿದೆ, ಅದನ್ನೀಗ ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ. ಕಾಯಿಸಿದ ನೀರಲ್ಲಿ ಸ್ವಲ್ಪ 1 ಗ್ಲಾಸ್ ನೀರು ತಗೊಂಡು ಫಸ್ಟು ಬಿಸಿ ನೀರು ಕುಡಿತೇನೆ. ಅದಾದಮೇಲೆ ಉಳಿದ ನೀರಿಗೆ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಕಷಾಯ ಮಾಡ್ಕೊಳ್ತೇನೆ. ರಾತ್ರಿಯಲ್ಲಿ ಉಳಿದ ಅನ್ನವನ್ನು ನೀರಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೇನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಬೆಳಗ್ಗೆ ಈಗ ಒಂದು 6:15 ಗಂಟೆ ಆಗಿದೆ. ನಾನು 5 ಗಂಟೆಗೆ ಎದ್ದು ಇಡ್ಲಿ ಎಲ್ಲ ಮಾಡಿ, ಗ್ಲಾಸ್ ಇಡ್ಲಿ. ಆಮೇಲೆ ಅದಕ್ಕೀಗ ಚಟ್ನಿ ಮಾಡಬೇಕು, ಜೊತೆಗೆ ಬೇಳೆ ಸಾರು ಸಹ ಮಾಡಬೇಕು. ಈಗ ಕುಕ್ಕರಲ್ಲಿ ನಿನ್ನೆದು ಅನ್ನ ಇತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೇನೆ. ಅದು ಬಿಸಿಯಾದ ಮೇಲೆ ಅದೇ ಕುಕ್ಕರಲ್ಲಿ ತೊಗರಿಬೇಳೆ ಎಲ್ಲ ಇಡುವ ಅಂಥೇಳಿ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಹಾಕಿದ್ದೇನೆ. ಅದನ್ನು ಈಗ ಕತ್ತಲೆ ಹೊರಗೆ ಫುಲ್ ಹಿಮದಿಂದ ಕೂಡಿದೆ, ಹಾಗೆ ಹೊರಗೆ ಹೋಗುವಾಗಿಲ್ಲ, ತುಂಬ ಚಳಿ. ಅದಕ್ಕೆ ಸ್ವಲ್ಪ ಬೆಳಕೆಲ್ಲ ಆಗಲಿ ಅಂತೇಳಿ ಕಾಯ್ತಾ ಇದ್ದೇನೆ. ಬೆಳಕೆಲ್ಲ ಬಂದ ಕೂಡಲೇ ಬಟ್ಟೆ ಎಲ್ಲ ಒಣಗಿಸುವ ಅಂಥೇಳಿ. ಆಮೇಲೆ ಮಕ್ಕಳನ್ನು ರೆಡಿ ಮಾಡಬೇಕು. ಇಷ್ಟು ಈಗ ಬೆಳಗಿನ ಕೆಲಸ. ಇಡ್ಲಿ ರೆಡಿ ಆಯಿತು. ಅದರದಿನ್ನು ಸೆಕೆಯೆಲ್ಲ ಹೋಗಬೇಕು. ಸೆಕೆಯೆಲ್ಲ ಹೋದ ಮೇಲೆ ಅದು ಚೆಂದ ಎದ್ದು ಬರ್ತದೆ, ಇಲ್ಲಾಂದರೆ ಎಲ್ಲ ಅಲ್ಲಿ ಅಂಟಿರ್ತದೆ. ಸೊ ಇನ್ನು ಈಗ ಬೇಳೆದು ಗ್ಯಾಸ್ ಬರಬೇಕು. ಗ್ಯಾಸ್ ಬಂದ ಮೇಲೆ ಒಂದು ಗ್ಯಾಸ್ ಅಲ್ಲ, ವಿಸಿಲ್ ಬರಬೇಕು. ಒಂದು 5-6 ವಿಸಿಲೆಲ್ಲ ಹಾಕಿ ಬೇಳೆಯನ್ನು ಬೇಯಿಸ್ಕೊಳ್ತೇನೆ. ಆಮೇಲೆ ಬೆಂದ ಮೇಲೆ ಮತ್ತೆ ಅದಕ್ಕೆ ಟೊಮೆಟೊ ಎಲ್ಲ ಹಾಕ್ತೇನೆ, ಟೊಮೆಟೊ, ಹಸಿಮೆಣಸೆಲ್ಲ. ಯಾಕಂದರೆ ಕುಕ್ಕರಲ್ಲಿ ಬೇಯಿಸಿದ ಬೇಳೆಗಳೆಲ್ಲ ಆ್ಯಕ್ಚುಲಿ ಬೆಂದಿರೋದಿಲ್ಲಂತೆ, ಅದನ್ನು ಒಳ್ಳೆ ಪುನಃ ಒಮ್ಮೆ ಬೇಯಿಸಬೇಕು. ಬೇಯಿಸಿ ಒಳ್ಳೆಯದು, ಇಲ್ಲ ಯಾಕಂದರೆ ಅದೊಂಥರ ಬೆಂದ ರೀತಿ ಇದ್ದರೂ ಸಹ ಕಾಣಲಿಕ್ಕೆ ಮುಟ್ಟಿದಾಗ, ಅದು ಒತ್ತಿದಾಗ, ಪ್ರೆಸ್ ಹಾಕಿದಾಗ ಒಡೆದ್ರೂ ಕೂಡ ಅದು ಬೆಂದಿರೋದಿಲ್ಲ. ಹಾಗೆ ಅದನ್ನೊಮ್ಮೆ ಹೀಗೆ ಓಪನ್ ಆಗಿ ಬೇಯಿಸಬೇಕು. ಹಾಗೆ ಅದರ ಜೊತೆ ಟೊಮೆಟೊ, ಹಸಿಮೆಣಸೆಲ್ಲ ಹಾಕಿ ಬೇಯಿಸುವ ಅಂತೇಳಿ ಇದ್ದೇನೆ. ಸೊ ಈಗ ಅದು ವಿಸಿಲ್ ಬರಲಿಕ್ಕೆ ಕಾಯ್ತಾ ಇದ್ದೇನೆ. ಬಟ್ಟೆ ರೆಡಿ, ವಾಶ್ ಆಯಿತು. ಇನ್ನು ಒಣಗಿಸಬೇಕು. ಬಟ್ಟೆ ಒಣಗಿಸಲಿಕ್ಕೆ ತಗೊಂಡೋಗ್ತೇನೆ. ಅದಕ್ಕಿಂತ ಮೊದಲು ಹೊರಗೆ 6:45 ಗಂಟೆ, ಹೊರಗೆ ತುಂಬ ತಂಪಿದೆ, ಸ್ವಲ್ಪ ಬೆಳಕೆಲ್ಲ ಬಂದಿದೆ. ತೋರಿಸ್ತೇನೆ ಹೇಗಿದೆ ಅಂತೇಳಿ. ಹೊರಗೆ ಈ ರೀತಿ ಇದೆ, ದೂರದಲ್ಲಿ ಸ್ವಲ್ಪ ಹಿಮ ಇದೆ. ಬಟ್ಟೆ ಒಣಗಿಸಿ ಆಯಿತು. ಇನ್ನು ಒಳಗಿನ ದಿನಚರಿಯನ್ನು, ಒಳಗಿನ ಕೆಲಸವನ್ನು ಸ್ಟಾರ್ಟ್ ಮಾಡ್ತೇನೆ. ಫ್ರೆಂಡ್ಸ್, ಬಟ್ಟೆ ಎಲ್ಲ ಒಣಗಿಸಿ ಆದ ಮೇಲೆ ಸ್ನಾನ ಎಲ್ಲ ಆಗಿ ದೇವರಿಗೆ ದೀಪ ಎಲ್ಲ ಇಟ್ಟು, ಹೂವೆಲ್ಲ ಕೊಯ್ದು ದೇವರಿಗೆ ದೀಪ ಎಲ್ಲ ಇಟ್ಟು ಬಂದಿದ್ದೇನೆ. ಇನ್ನೂ ಒಗ್ಗರಣೆ ಕೊಡಬೇಕು ಸಾರಿಗೆ. ಹಾಗೆ ಇವತ್ತು ಸೋಮವಾರ, ಶಿವನ ದಿನ. ಸೊ ಎಲ್ಲರಿಗೂ ಶುಭವಾಗಲಿ ಹಾರೈಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡಬೇಕು ಹೇಗೆ ಹೋಗ್ತಾ ಇದೆ ನನ್ನ ಇವತ್ತಿನ ದಿನ. ಹಾಗೆ ಫ್ರೆಂಡ್ಸ್, ಅಡುಗೆ ಕೋಣೆಗೆ ಹೋಗಿ ಚಟ್ನಿ ಮಾಡಿದೆ, ಕೊಬ್ಬರಿ ಚಟ್ನಿ. ಸೊ ಇವತ್ತು ಬೇಳೆ ಎಲ್ಲ ಬೆಂದಿದೆ, ಇನ್ನು ಅದಕ್ಕೆ ಬೇರೆ ಕೆಲಸ ಮಾಡಲಿಕ್ಕೆ ಅಂದರೆ ಟೊಮೆಟೊ ಕೊಯ್ದು ಅದಕ್ಕೆ ಒಗ್ಗರಣೆಲ್ಲ ಹಾಕುವಷ್ಟು ಟೈಮ್ ಇಲ್ಲ. ಚಿಕ್ಕ ಮಗಳನ್ನು ರೆಡಿ ಮಾಡಿಸ್ಬೇಕು, ಅವಳನ್ನು ಸ್ನಾನ ಎಲ್ಲ ಮಾಡಿಸ್ಲಿಕ್ಕೆ ಉಂಟು. ಹಾಗೆ 7:45 ಆಗ್ತಾ ಉಂಟು. 7:40 ಆಗಿದೆ. 7:45ಗೆ ಮಗಳನ್ನು ಏಳಿಸೋದು. ಸೊ ಅದಕ್ಕಿಂತ ಮೊದಲು ನನಗೊಂದು ಮಾತ್ರೆ ಕುಡಿಲಿಕ್ಕೆ ಉಂಟು ನೋಡಿ, 3 ಮಾತ್ರೆ. ಇದು ಆಯುರ್ವೇದಿಕ್. ಪಿತ್ತ ಎಲ್ಲ ಹೊಟ್ಟೆಯಲ್ಲಿ ಇದ್ದರೆ ಅದು ಕರಗಿ ಹೋಗ್ಲಿಕ್ಕೆ ಇದು ಖಾಲಿ ಹೊಟ್ಟೆಯಲ್ಲಿ ತಿನ್ನಬೇಕು. ಹಾಗೆ ಖಾಲಿ ಹೊಟ್ಟೆಯಲ್ಲಿ
ತಿಂತಾ ಇದ್ದೇನೆ. ಮೂರು ಮಾತ್ರೆ ಒಟ್ಟಿಗೆ ಬಾಯಿಗೆ ಹಾಕಿದ್ದೇನೆ. ಹಾಗೆ ಇನ್ನೂ ಮಗಳನ್ನು ಏಳಿಸುವ ಪ್ರೋಗ್ರಾಮ್. ಅವಳನ್ನು ಏಳಿಸ್ಬೇಕಿದ್ರೆ ಸಾಕಾಗ್ತದೆ. ಅವಳಿಗೆ ಹೇಳೋದೇ ಇಲ್ಲ, ನಾನು ಹೋಗೋದಿಲ್ಲ ಸ್ಕೂಲಿಗೆ ಅಂತೇಳಿ. ಮತ್ತು ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಬಂದ ಮೇಲೆ ಸರಿ ಆಗ್ತಾಳೆ. ಸ್ನಾನ ಆದ ಮೇಲೆ ಅವಳು ಸರಿ ಆಗ್ತಾಳೆ. ಅದುವರೆಗೆ ಅವಳನ್ನು ಸಾಕಾಗ್ತದೆ. ಸಿಟ್ಟು ಅವಳಿಗೆ ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿರ್ತಾಳೆ. ಈ ಅಮ್ಮ ಯಾಕಾದರೂ ಹೇಳಿಸ್ತಾರೆ, ನನಗೆ ನಿದ್ದೆ ಕಂಪ್ಲೀಟ್ ಆಗಲಿಲ್ಲ ಅಂತೇಳಿ ಅಳ್ತಾ ಇರ್ತಾಳೆ. ಹಾಗೆ ಅವಳದ್ದು ಕತೆ. ಈಗ ಅವಳನ್ನು ಹೇಗಾದರೂ ಸಮಾಧಾನ ಮಾಡಿ ಹೇಗೆಲ್ಲೋ ಮಾಡಿ ಮಂಗ ಮಾಡಿ ಇವತ್ತು ಎಬ್ಬಿಸಬೇಕು. ಮತ್ತು ಇವತ್ತು ನಿನ್ನೆ ವಿವೇಕಾನಂದ ಜಯಂತಿ. ಹಾಗೆ ನಿನ್ನೆ ಅಲ್ಲ ವಿವೇಕಾನಂದ ಜಯಂತಿ ನೋಡಂತೆ. ಹಾಗೆ ಇವತ್ತು ವಿವೇಕಾನಂದ ಜಯಂತಿಯ ಸ್ಕೂಲಲ್ಲಿ ಪ್ರೋಗ್ರಾಮ್ ಎಲ್ಲ ಇದೆ. ಹಾಗೆ ಮಧ್ಯಾಹ್ನ ಇದು ಎಂತ ಮಕ್ಕಳಿಗೆ ಇವತ್ತು ಟಿಫಿನ್ ತಗೊಂಡೋಗ್ಲಿಕ್ಕಿಲ್ಲ. ಮಕ್ಕಳಿಗೆ ಊಟ ಎಲ್ಲ ಸ್ಕೂಲಿಂದ ಕೊಡ್ತಾರೆ. ಹಾಗೆ ಟಿಫಿನ್ ಮಾಡಲಿಲ್ಲ, ಇಡ್ಲಿ ಮಾಡಿದ್ದೇನೆ. ಸೊ ಅದೇ ಈಗ ಮಕ್ಕಳಿಗೆ ಕೊಡಬೇಕು. ಬಾಟ್ಲ್ ನೀರೆಲ್ಲ ತುಂಬಿಸಬೇಕು. ಟಿಫಿನ್ ರೆಡಿ ಮಾಡುವ ಕೆಲಸ ಇಲ್ಲ. ಹಾಗೆ ಸ್ವಲ್ಪ ಫ್ರೀ ಆದ ಒಂದು ಫೀಲಿಂಗ್. ಏನೋ ದೊಡ್ಡ ಒಂದು ಮಹಾಭಾರ ಕಳೆದೋದಾಗೆ ಟಿಫಿನ್ ರೆಡಿ ಮಾಡೋದಂದರೆ. ಹಾಗೆ ಈಗ ಮಗಳನ್ನು ಇಳಿಸ್ತೇನೆ, ಆಯಿತಾ? ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ದೇನೆ. ಫಸ್ಟ್ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಕೈ ಮುಗಿದು ಬಂದೆ. ನೆಕ್ಸ್ಟ್ ಈಗ ನಾನು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಇವತ್ತು ಸೋಮವಾರ ಅಲ್ಲ, ಹಾಗೆ ಶಿವನ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಹೊರಟದ್ದು. ಹಾಗೆ ನಡ್ಕೊಂಡು ಹೋಗುವಾಗ ಫಸ್ಟ್ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ ಸಿಕ್ಕಿತ್ತು. ಹಾಗೆ ಫಸ್ಟ್ ಅಲ್ಲಿಗೆ ಹೋದೆ. ಈಗ ನೆಕ್ಸ್ಟ್ ಶಿವನ ಟೆಂಪಲ್. ನನಗೆ ಈ ದೇವಸ್ಥಾನಕ್ಕೆ ಬಂದರೆ ನಮ್ಮ ಮಧೂರು ಮಹಾಗಣಪತಿ ದೇವಸ್ಥಾನಕ್ಕೆ ಬಂದಾಗೆ ಆಗೋದು. ಮಧೂರು ಮದನಂತೇಶ್ವರ ದೇವಸ್ಥಾನಕ್ಕೆ ಬಂದ ಫೀಲಿಂಗ್ ಬರೋದು. ಅದು ಇನ್ನೂ ತುಂಬ ವಿಶಾಲವಾಗಿದೆ. ದೇವಸ್ಥಾನದ ಒಳಾಂಗಣ ಎಲ್ಲ ತುಂಬ ವಿಶಾಲವಾಗಿದೆ. ಇದು ಸ್ವಲ್ಪ ಅಷ್ಟು ದೊಡ್ಡದಿಲ್ಲ, ಆದರೂ ಸಹ ಫುಲ್ ಎಲ್ಲ ದೇವಸ್ಥಾನಗಳೆಲ್ಲ ಅಲ್ಲೆಲ್ಲ ಗುಡಿಗಳೆಲ್ಲ ನಮ್ಮ ಮಧೂರು ಮದನಂತೇಶ್ವರ ದೇವಸ್ಥಾನದ ಫೀಲಿಂಗನ್ನೇ ಕೊಡ್ತದೆ. ಈ ದೇವಸ್ಥಾನ ತುಂಬ ಚೆಂದ ಇದೆ, ಖುಷಿ ಆಗ್ತದೆ ಇಲ್ಲಿ ಬಂದು. ಬೆಳಗ್ಗೆ ಎಲ್ಲ 9 ಗಂಟೆ ಟೈಮಲ್ಲಿ ಎಲ್ಲ ಕೆಲಸಕ್ಕೆ ಹೋಗುವವರೆಲ್ಲ ಗಂಡಸರೆಲ್ಲ ಈಗ ಬಂದು ದೇವರಿಗೆ ಕೈ ಮುಗಿದು ಹೋಗ್ತಾರೆ. ಆಮೇಲೆ ಇನ್ನು ಸ್ವಲ್ಪ 10 ಗಂಟೆ ಮೇಲೆ 11 ಗಂಟೆ ಮೇಲೆ ಎಲ್ಲ ಹೆಂಗಸರೆಲ್ಲ ಬರ್ತಾರೆ. ಎಲ್ಲ ಬಂದು ಚೆಂದ ಒಳ್ಳೊಳ್ಳೆ ಸಾರಿ ಎಲ್ಲ ಉಟ್ಕೊಂಡು ಬಂದು ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿ ಪೂಜೆನೆಲ್ಲ ನೋಡಿ ಊಟ ಮಾಡಿಕೊಂಡೆಲ್ಲ ಹೋಗ್ತಾರೆ. ಈಗೆಲ್ಲ ನೋಡಿ ಹೆಚ್ಚು ನಾನು ನೋಡೋರೆಲ್ಲ ಗಂಡಸರೇ ಬಂದಿದ್ದಾರೆ. ಅವರೆಲ್ಲ ಈಗ ಕೆಲಸಕ್ಕೆ ಹೋಗೋ ಮೊದಲು ಬಂದು ದೇವರಿಗೆಲ್ಲ ಇಡೀ ಒಂದು ಸುತ್ತು ಬಂದಾಯಿತು ದೇವಸ್ಥಾನಕ್ಕೆ. ಈಗ ನಾನು ಗಂಧ ಪ್ರಸಾದ ತೀರ್ಥಕ್ಕೆ ನಿಂತ್ಕೊಂಡಿದ್ದೇನೆ. ಪ್ರಸಾದ ಎಲ್ಲ ತಗೊಂಡು ನಾನು ಈಗ ಒಂದು ಕಡೆ ದೇವಸ್ಥಾನದ ಮಂಟಪದಲ್ಲಿ ಕೂತ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಓಂ ನಮಃ ಶಿವಾಯ ಅಂತ ಹೇಳಿ ಕೂತ್ಕೊಂಡೆ. ಮನಸ್ಸಿಗೆ ಎಷ್ಟು ಸಮಾಧಾನ ಬೇಕು ಅಷ್ಟು ಹೊತ್ತು ಕೂತ್ಕೊಂಡು ಆಮೇಲೆ ವಾಪಸ್ ಮನೆಗೆ ಹೋದೆ. ಇವಿಷ್ಟು ನನ್ನ ಸೋಮವಾರದ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೇನೆ. ಹೊಸದಾಗಿ ನನ್ನ ಚಾನಲನ್ನು ನೋಡುವರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.